ರಾಜಕಾರಣಿಗಳು ಸುಮಾರು ಉದಾಹರಣೆ ಪ್ರತಾಪ್ ಸಿಂಹ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ವಿರೋಧ ವ್ಯಕ್ತಪಡಿಸಿದ್ರು. ಈ ನಾಡ ಹಬ್ಬ ಅಂತ ಖುಷಿ ಪಡ್ಬೇಕು, ಹಬ್ಬ ಅಂತ ಖುಷಿ ಪಡ್ಬೇಕಾ, ಇದು ರಾಜಕೀಯ ಅಂತ ದೊಂಬರಾಟ ಇದು ಮಾಡ್ಕೋಬೇಕು? ಇವತ್ತು ಯತ್ನಾಳ್ ಅಂತವ್ರು ಇರೋದ್ರಿಂದ ನಮ್ಮ ದೇಶ ಹಾಳಾಗಕೈತದ. ಒಂದೇ ಮಾತು ನಾನು ಹೇಳ್ಬೇಕಂತಂದ್ರೆ, ಯಾಕಂತಂದ್ರೆ ನಮ್ಮ ಭಾಗದಲ್ಲಿ ಭಾಳ ಶಾಂತ ರೀತಿ ಇದೀವಿ ನಾವು. ಅದು ಬಂದು ಒಂದು ಧರ್ಮ ಅಥವಾ ಒಂದು ಜಾತಿ ಬಗ್ಗೆ ಹೇಳೋದು ನನ್ನ ತಪ್ಪದು, ಆ ಥರ ಮಾಡಬಾರ್ದು. ಇವತ್ತು ಅವ್ರು ಯಾಕಂತಂದ್ರೆ ಮನೆಯಲ್ಲಿ ಒಬ್ಬ ನಾಯಕ ಹೇಗಿರ್ತಾನೆ ಹಂಗೆ ಆ ರಾಜ್ಯ ಆ ದೇಶ ಇರ್ಲಿಕ್ಕೆ ಸಾಧ್ಯ ಅದ. ಇವತ್ತು ಅವರವರೇ ಹೊಡೆದಾಡ್ಕೊಂತ ಕುಂತ್ರೆ ನಾವು ಜನ ಬೀದಿಯಲ್ಲಿ ಹೊಡೆದಾಡಬೇಕಾಗ್ತದೆ ಅವ್ರ ಮುಖಾಂತರ ಕೇಳಿ. ಯಾಕಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಮನೆಗೆ ಎಲ್ಲ ಡ್ರೈವರ್ ಇಟ್ಕೊಂಡು ರೆಡಿ ಮಾಡ್ಕೊಂಡ್ರೆ ಎಲ್ಲ ಮುಸ್ಲಿಮ್ಸ್ ಇದ್ದಾರೆ. ಯಾಕೆ ಅವ್ರು ಹೊರಗೆ ಹಾಕಂತೇಳಿ ಅವಾಗ ಬಾರಂತೇಳಿ ಧರ್ಮ ವಿರೋಧ ಮಾಡಂತೇಳಿ ಈ ಥರ ಯಾಕೆ ಮಾಡ್ತಾರೆ ಅವರು? ಬಿಟ್ಬಿಡನ್ರಿ, ಯಾರು ಮುಸ್ಲಿಮ್ಸ್ ಅವ್ರು ಕರ್ಕೊಳ್ಳೇಬೇಡ್ರಿ. ಅವ್ರಿಗೆ ಯಾವುದೇ ಡ್ರೈವಿಂಗ್ ಆಗಲಿ ಅಡಿಗೆ ಮಾಡೋದಲ್ಲಿ ಎಲ್ಲ ಬಿಟ್ಬಿಡು ಅಂತೇಳಿ. ಇವತ್ತು ಈಶ್ವರಪ್ಪನ ಮನೆಯಲ್ಲಿದ್ದಾರೆ, ಪ್ರತಿಯೊಬ್ಬರು ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ. ಫಸ್ಟ್ ಅವ್ರು ಮೊದಲು ನೀಟಾಗಿರಂತೇಳಿ ಆಮೇಲೆ ಜನಗಳಿಗಳಂತೇಳಿ ಅವ್ರು ನಾವು ಪಾಲಿಸ್ತೀವಿ. ದಲಿತ ಮಹಿಳೆ ಆಗಿರ್ಬೋದು, ಮುಸ್ಲಿಮ್ಸ್ ಮಹಿಳೆ ಇದು ದಸರಾ ಉದ್ಘಾಟನೆ ಮಾಡಬಾರ್ದು ಅನ್ನೋದೊಂದು ಕೂಡ ಯತ್ನಾಳ್ ಹೇಳಿಕೆ ಕೊಟ್ಟರು. ಎಲ್ಲಿಯವರೆಗೆ ನಮ್ಮ ದೇಶದಲ್ಲಿ ಏನು ಆ ಜಾತಿ ವ್ಯವಸ್ಥೆ ಧಾರ್ಮಿಕ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೂ ನಮ್ಮ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ಮೇಲು ಕೀಳು ಅಂತಕ್ಕಂಥ ಭಾವನೆ ಇರೋದ್ರಿಂದಲೇ ಇವತ್ತು ಈ ಥರ. ಯಾಕಂದ್ರೆ ಇವತ್ತು ನೋಡ್ರಿ, ಜಾತಿ ಗಣತಿ ಬೇಡ ಅಂತಾರೆ. ಜಾತಿ ಗಣತಿ ಬೇಡ ಅಂತ ವಿರೋಧಿಸೋರು ಆ ಜಾತಿ ಹೆಸರು ಹೇಳಿ ಯಾಕೆ ವಿರೋಧ ಮಾಡಿದ್ರು? ಆ ದಲಿತ ಮಹಿಳೆ ಬೇಡ ಅಂತ ಯಾಕಂದ್ರೆ ಅವತ್ತು ಆ ಬಾಯಿಲೆ ಆ ದಲಿತ ಅಂತ ಬಂದಿರಲಿಲ್ಲ ಅಂತಂದರೆ ಸಿದ್ದರಾಮಯ್ಯನವ್ರು ಇಂಥ ಕಾರ್ಯಕ್ರಮ ಮಾಡ್ತಿರ್ಲಿಲ್ಲ ಅನ್ನೋದು ನನ್ನ ಅನಿಸಿಕೆ.